ಲಜ್ಜೆಗೆಟ್ಟ ಸರ್ಕಾರ, ಅಧಿಕಾರಿಗಳು ಹಾಗೂ ಜನನಾಯಕರು ರಾಮನಗರದ ಮಂದಿಗೆ ರಸ್ತೆ ಕೊಡಲಿಲ್ಲ, ಶಿಕ್ಷಣ, ಆಸ್ಪತ್ರೆ ಅದ್ಯಾವುದನ್ನೂ ಕೊಡಲಿಲ್ಲ. ಬದಲಾಗಿ ಅವರ ಜೀವನವನ್ನೇ ದುರ್ಬರಗೊಳಿಸಲು ಅವರ ಊರೊಳಗೆ ಕಲ್ಲು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ತು. ಆ ಮೂಲಕ ಇಷ್ಟು ವರ್ಷಗಳಿಂದ ಕಮರಿ ಹೋದ ಜೀವಗಳು ಸಂಪೂರ್ಣವಾಗಿ ಸುಟ್ಟು ಹೋದವು. ಮೊದಲೇ ನೊಂದು ಬೆಂದ ಮಂದಿಯ ನೆಮ್ಮದಿಯನ್ನು ಸಂಪೂರ್ಣವಾಗಿ ಹರಣ ಮಾಡಲು ಜಿಲ್ಲಾಡಳಿತ ಇಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿತು. ಈ ಗಣಿ ಮಾಲೀಕರು ಬೆರಳು ತೋರಿಸಿದ್ದೇ ತಡ, ಇಡೀ ಹಸ್ತವನ್ನೇ ನುಂಗಿದ್ರು. ಅವರು ಈ ನೆಲದ ಕಾನೂನನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿ ಜನವಸತಿ ಪ್ರದೇಶದಲ್ಲೇ ಭಾರೀ ಕಲ್ಲು ಗಣಿಗಾರಿಕೆ ಪ್ರಾರಂಭಿಸಿದ್ರು. ಬ್ಲಾಸ್ಟಿಂಗ್ ಅವರಿಗೆ ಟ್ರ್ಯಾಕ್ಟರ್ ಡ್ರಿಲ್ದಿಂದ ಹೊಡಿರಿ ಅಂತ ಹೇಳಿದ್ದಾರೆ. ಬ್ಲಾಸ್ಟಿಂಗ್ ಸಣ್ಣ ಮಾಡೋದಿದೆ, ಪರ್ಮಿಷನ್ ಇದೆ ಅವರಿಗೆ. ಅವ್ರು ಬೋರ್ವೆಲ್ ಡ್ರಿಲ್ ಹೊಡೆದ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ದಿವಸಕ್ಕೆ ಮಿನಿಮಮ್ 30-50 ಬ್ಲಾಸ್ಟಿಂಗ್ ಆಗ್ತೈತಿ. ಇಲ್ಲಿ ಕ್ವಾರಿ ಮೇಲೆ ಇನ್ನೊಂದು ಕ್ವಾರಿ ಇದೆ, ಅಲ್ಲಿ ಅದರ ಮೇಲೂ ಅಷ್ಟೇ ಬ್ಲಾಸ್ಟಿಂಗ್. ಹಗಲಲ್ಲೇ ಬಂಡೆಗಳನ್ನು ಸ್ಫೋಟಿಸಲು ಪ್ರಾರಂಭಿಸಿದ್ರು. ಇದರಿಂದ ಇವರು ಕಷ್ಟಪಟ್ಟು ಕಟ್ಟಿದ ಮನೆಗಳೆಲ್ಲ ಬಿರುಕು ಬಿದ್ದವು. ಮತ್ತು ಜನರಿಗೆಲ್ಲ ಬ್ಲಾಸ್ಟಿಂಗ್ ಆಗ್ತಿದೆ ಅಂದರೆ ಬೋರ್ವೆಲ್ ಮಷಿನ್ ಇದೆಲ್ಲ ಅದರಿಂದ ಹೋಲ್ ತೆಗಿತಾ ಇದೆ. ಒಂದೊಂದು ಸಲಗೆ 50 ಬ್ಲಾಸ್ಟ್ ಮಾಡ್ತಾರೆ. ಎಲ್ಲ ಮನೆಗಳನ್ನೆಲ್ಲ ಇದಾಗ್ತಿದೆ. ಶ್ರೀಮಂತ ಗಣಿ ಮಾಲೀಕರು ರಾತ್ರಿ ಹಗಲೆನ್ನದೇ ಗಣಿಗಾರಿಕೆ ನಡೆಸುತ್ತಿದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಾಗಲಿ, ಅರಣ್ಯ ಇಲಾಖೆಯಾಗಲಿ, ಜಿಲ್ಲಾಡಳಿತವಾಗಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಬದಲಾಗಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ದಾಖಲೆಗಳನ್ನೇ ತಿರುಚುತ್ತಿದ್ದಾರೆ ಅನ್ನೋದು ಇವರ ಆರೋಪ. ನಾವು ತಹಶೀಲ್ದಾರ್ ಮನವಿ ಕೊಡೋದೇ ದಿವಸನೇ ಯಾವ್ಯಾವ ಏರಿಯಾದಲ್ಲಿ ಅವ್ರದ್ದು ಪೆಟ್ರೋಲ್ ಬಂಕು, ಕ್ರಷರು, ಸ್ಟಾಕ್ ಯಾರ್ಡು, ಲೀಸು, ಕ್ವಾರೀಸಲ್ಲೇ ಮಾಡಿದ್ದಾರೆ. ಅದರ ಅಬ್ಸ್ಟ್ರಾಕ್ಟ್ ತೆಗೆದು ನಾವು ಈಗಾಗಲೇ ಇಟ್ಕೊಂಡೇವಿ. ಅದರಲ್ಲಿ ಎಲ್ಲೂ ಏನೇ ಆಗಿದ್ದ ಬಗ್ಗೆ ಎಲ್ಲೂ ದಾಖಲಾತಿ ಇಲ್ಲ. ಈಗ ತಹಶೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನಾವು ಅವರು ಪ್ರೋಸೆಸ್ ಮಾಡಿದ್ದಾರೆ. ಸೊ ಅದರ ಅರ್ಥ ಇಟ್ಸ್ ಶೋಸ್ ದ್ಯಾಟ್ ತಹಶೀಲ್ದಾರ್ ಸ್ವತಃ ಅಡ್ಮಿಟ್ ಮಾಡಿ ಇದರ ಹಿಂದೆ ಅನಧಿಕೃತವಾಗಿ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಇಲ್ಲಿನ ಮಂದಿಯ ನಿರಂತರ ಹೋರಾಟ ಹಾಗೂ ಪ್ರತಿಭಟನೆಯಿಂದ ಭಾರೀ ಸ್ಫೋಟಕಗಳನ್ನು ಬಳಸಿ ಬಂಡೆ ಒಡೆಯುವುದು ಸದ್ಯಕ್ಕೆ ನಿಂತಿದೆ. ಆದರೆ ಸಣ್ಣ ಪ್ರಮಾಣದ ಸ್ಫೋಟಕಗಳನ್ನು ಬಳಸಿ ಕಲ್ಲು ಗಣಿಗಾರಿಕೆ ಮಾತ್ರ ನಿರಂತರವಾಗಿ ಸಾಗುತ್ತಿದೆ. ಸುನಿಲ್ ಹೆಗ್ಡೆ ಅವರಿಗೆ ನಾವು ಕೊಟ್ಟಿದ್ರು, ಆದರೆ ಅವರು ಹೀಗೆ ಬಂದ್ ಮಾಡ್ತೀವಿ, ನಾವು ಏನು ನೀವು ಇದು ಮಾಡಬೇಡ್ರಿ, ಬಂದ್ ಮಾಡ್ತೀವಿ, ನಮ್ಗೆ ಒಂದು ವಿಶ್ವಾಸ ಇತ್ತು ಅವ್ರ ಮೇಲೆ. ಆದರೆ ಈಗ ನಮ್ಗೆ ಗೊತ್ತಾಗ್ತಾ ಇದ್ದು, ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದ್ದು. ಏನ್ ಮಾಡ್ತಿದ್ದಾರೆ ಜನನಾಯಕರು? ದುರಂತ ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ರಾಮನಗರ ಮಂದಿಯ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಮಾಜಿ ಕೈಗಾರಿಕಾ ಸಚಿವ ಆರ್.ವಿ. ದೇಶಪಾಂಡೆ ಅವರು 25 ವರ್ಷಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಅಷ್ಟೇ ಅಲ್ಲ, ಅವರು ಪುನರ್ವಸತಿ ಸಮಿತಿಯ ಅಧ್ಯಕ್ಷರೂ ಆಗಿದ್ರು. ಆದರೂ ಅವರು ರಾಮನಗರದ ಅಭಿವೃದ್ಧಿಯ ಕಡೆ ಕಿಂಚಿತ್ತೂ ಗಮನ ಹರಿಸಿಲ್ಲ. ಇನ್ನು ಹಳಿಯಾಳ ಶಾಸಕರಾಗಿರೋ ಸುನೀಲ್ ಹೆಗ್ಡೆ ಅವರು ಸಹ ಅದ್ಯಾಕೋ उत्साहवे तोरुತ್ತಿಲ್ಲ. इधर का लीडर जो है नहीं वो सब खाने वाले ही लीडर है. देश पांडे इधर उद्योग मंत्री हुआ था उधर, तभी इधर कौन सा भी एक उद्योग धंधा निकालो करके हम बोला था, वो भी क्या नहीं. कौन सा भी ये लीडर इधर आता नहीं, वो कौन सा भी कुछ भी काम करता नहीं. ಒಟ್ಟಾರೆ ಅವರಿವರ ಹಗ್ಗ ಜಗ್ಗಾಟದಲ್ಲಿ ರಾಮನಗರ ಮಂದಿ ಮಾತ್ರ ಬಲಿಪಶುಗಳಾಗುತ್ತಿದ್ದಾರೆ. ಅವರು ತ್ಯಾಗಕ್ಕೆಲ್ಲಿದೆ ಬೆಲೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಭ್ರಷ್ಟ ಸರ್ಕಾರ ಹಾಗೂ ಅಧಿಕಾರಿಗಳು ಅದು ಯಾವ ಪರಿ ಅಮಾಯಕರನ್ನ ಹಾಗೂ ಮುಗ್ಧರನ್ನ ಶೋಷಿಸಬಹುದು ಅನ್ನೋದಕ್ಕೆ ಈ ರಾಮನಗರ ಒಂದು ಉತ್ತಮ ಉದಾಹರಣೆ. ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆಯಾದರೂ ರಾಮನಗರದ ಜನತೆಗೆ ಅವರ ಬೇಡಿಕೆಯನ್ನು ಈಡೇರಿಸಿ ಅವರ ಉತ್ತಮ ಬದುಕಿಗೊಂದು ದಾರಿ ಕಲ್ಪಿಸಿಕೊಡಬೇಕು ಅನ್ನೋದು ಎಲ್ಲರ ಬೇಡಿಕೆಯಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ದರೆ ನಮ್ಮ ವಿಳಾಸಕ್ಕೆ ಬರೆಯಿರಿ.
ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 36 ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಹತ್ತಿರ ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.